ಮನೆಯಲ್ಲಿ ಊಟಕ್ಕೆ ಕುಳಿತುಕೊಳ್ಳುವಾಗ ಜಗಳಗಳಾಗ್ತಾ ಇದ್ರೆ, ಮನಸ್ತಾಪಗಳಾಗ್ತಾ ಇದ್ರೆ ಇವತ್ತಿನ ದಿವಸ ಒಂದು ತಂತ್ರದ ಪರಿಹಾರವನ್ನ ಸೂಚಿಸ್ತಾ ಇದ್ದೇನೆ. ಮಾತಾ ಪದ್ಮಾವತಿಗೆ ನಮಸ್ಕರಿಸುತ್ತಾ ಇವತ್ತಿನ ವಿಷಯ, ಮನೆಯಲ್ಲಿ ಮನಸ್ತಾಪಗಳಾಗ್ತಾ ಇದ್ರೆ, ಊಟಕ್ಕೆ ಕುಳಿತುಕೊಳ್ಳುವಾಗ ಜಗಳಗಳಾಗ್ತಾ ಇದ್ರೆ ಅದಕ್ಕೊಂದ ಪರಿಹಾರವನ್ನ ಸೂಚಿಸ್ತಾ ಇದ್ದೇನೆ. ಅದು ಏನೆಂದರೆ, ಈ ಪರಿಹಾರವನ್ನ ಸಾಯಂಕಾಲ ರಾತ್ರಿ ವೇಳೆಯಲ್ಲಿ ಮಾಡಬೇಕು. ಏನ್ ಮಾಡ್ಬೇಕಂದ್ರೆ, ಒಂದು ಅಡುಗೆ ಆದ ನಂತರ, ಊಟವಾದ ನಂತರ ಸ್ವಚ್ಛ ಪಾತ್ರೆಯನ್ನು ತೊಳೆದು ಸ್ವಚ್ಛ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ, ಅಡುಗೆ ಮನೆಯ ಮಧ್ಯಭಾಗದಲ್ಲಿ ಒಂದು ಮಣ್ಣಿನ ಪಣತೆಯನ್ನು ಇಡಬೇಕು. ಆ ಮಣ್ಣಿನ ಪಣತೆಯಲ್ಲಿ 3 ಲವಂಗ, ಬಿಳಿ ಸಾಸಿವೆ ಮತ್ತು ಪಂಚಕರ್ಪೂರ ಮತ್ತು ಮಯೂರಶಿಖ ತಪ್ಪಲು ಗ್ರಂಥಿಗಳ ಅಂಗಡಿಯಲ್ಲಿ ಸಿಗುತ್ತೆ, ಅದನ್ನು ತಂದು ಹಾಕಬೇಕು. ಆದ ನಂತರ ಅದಕ್ಕೆ ಉರಿಯನ್ನ ಹಚ್ಚಬೇಕು. ಉರಿಯನ್ನ ಹಚ್ಚಿದ ನಂತರ ಮನೆಯಲ್ಲಿ ಅಡುಗೆ ಮನೆಯ ತುಂಬಾ ಧೂಪವನ್ನ ಅದರ ಹೊಗೆಯನ್ನ ಕೊಡಬೇಕು. ಈ ರೀತಿ 5 ಶುಕ್ರವಾರಗಳು ನೀವು ಮಾಡಿದ್ದೇ ಆದರೆ ನಿಮಗೆ ಅಡುಗೆಗೆ ಇದ್ದಂತ ದೃಷ್ಟಿ ನಿವಾರಣೆ ಆಗುತ್ತೆ. ಮನೆಯಲ್ಲಿ ಅಡುಗೆ ಚೆನ್ನಾಗಿ ರುಚಿಕರ ಸ್ವಾದ ಆಗುತ್ತೆ. ಮತ್ತೆ ಮನೆಯಲ್ಲಿ ಯಾವುದೇ ತರಹದ ಊಟಕ್ಕೆ ಕುಳಿತುಕೊಳ್ಳುವಾಗ ಜಗಳಗಳಾಗುವುದಿಲ್ಲ. ಶುಭ ಶುಚಿರ್ಭೂತ ಊಟವಾಗುತ್ತೆ. ಈ ತಂತ್ರ ಪ್ರಯೋಗವನ್ನ ಮಾಡಿ ನೋಡಿ, ನಿಮಗೆ ಚೆನ್ನಾಗಿ ಫಲ ಸಿಗುತ್ತೆ. ಇತರೆ ಪರಿಹಾರಕ್ಕಾಗಿ ಮಾತಾ ಪದ್ಮಾವತಿ ಜ್ಯೋತಿಷಾಲಯ, ಪದ್ಮರಾಜ ಗುರುಜಿಯವರನ್ನ ಸಂಪರ್ಕಿಸಿ. ಧನ್ಯವಾದಗಳು.